ಯಾಕಮ್ಮ ಹೀಗಾಡ್ತಿದ್ಯಾ? ಹೇಗೂ ನಿನ್ನ ಆಸೆ ನೆರವೇರ್ತಿದ್ಯಲ್ಲ, ಒಂದು ಚೊಂಬು ಹಾಲು ಕುಡಿ, ನಿನಗೆ ಸಂತೋಷ ಆಗುತ್ತೆ. ಅಲ್ಲ, ದತ್ತು ಅಂತ ತಂದ್ಮೇಲೆ ಆ ಮಗುನ ಮತ್ತ್ಯಾಕೆ ವಾಪಸ್ ಕೊಡಬೇಕು? ಯಾಕಂದ್ರೆ ಅದ್ರ ಹೆತ್ತಪ್ಪ ಅಮ್ಮ ಹುಡ್ಕೊಂಡು ನಮ್ಮನೆಗೆ ಬಂದಿದ್ರಲ್ಲ, ಅದಕ್ಕೆ. ಅವ್ರಿಗೆ ಅವ್ರ ಮಗುನ್ ಬಿಟ್ಬಿಟ್ಟು ಬೇರೆ ಯಾವ್ದೋ ದಿಕ್ಕಿಲ್ಲದ ಮಗುನ್ ಸಾಕಾಗತ್ತೇನೋ? ದತ್ತು ತಗೊಂಡ್ಮೇಲೆ ಮಗುನ ಮತ್ತೆ ಯಾರಿಗೂ ವಾಪಸ್ ಕೊಡಬಾರ್ದಂತೆ. ದತ್ತು ಯಾರಿಗೆ ಕೊಟ್ಟಿದ್ದೀವಿ ಅನ್ನೋ ಅಡ್ರೆಸ್ ಕೂಡ ಹೇಳಬಾರ್ದಂತೆ. ಹಾಗಂತ ಕೋರ್ಟೇ ಹೇಳಿದೆ. ಆ ಅನಾಥಾಶ್ರಮದವರು ನಮ್ಮ ಅಡ್ರೆಸ್ ಯಾಕೆ ಕೇಳಬೇಕು? ಅಣ್ಣ ಅದಕ್ಕೆ ಮಗುನ ಯಾಕೆ ವಾಪಸ್ ಕೊಡಬೇಕು? ಹೌದು ಶಶಾಂಕ್, ಕಾನೂನಿನ ಪ್ರಕಾರ ಅಣ್ಣ ಮಗುನ ದತ್ತು ತಗೊಂಡಿಲ್ಲ. ಸುಮ್ಮನೆ ಮಗ ಅಂತ ಒಪ್ಕೊಂಡು ಮಗುನ ಮನೆ ಕರ್ಕೊಂಡ್ಬಂದಿದ್ದಾನೆ ಅಷ್ಟೇ. ಅನಾಥ ಆಶ್ರಮಕ್ಕೆ ಹೋದ ತಕ್ಷಣ ಯಾರು ಪೇಪರ್ಸ್ ರೆಡಿ ಮಾಡಿ ಮಗುನ ದತ್ತು ಕೊಡಲ್ಲ. ಆ ಮಗು ಹೊಸೊಬ್ಬರಿಗೆ ಹೊಂದ್ಕೊಳತ್ತಾ, ಅವ್ರು ಅದಕ್ಕೆ ಕಿರುಕುಳ ಕೊಡ್ತಾರಾ, ಅಥವಾ ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ಮಗುನ ಕರ್ಕೊಂಡು ಹೋಗ್ತಿದ್ದಾರಾ ಅಂತ ಎಲ್ಲ ವೆರಿಫೈ ಮಾಡಿನೇ ಅನಾಥಾಶ್ರಮದವರು ಮಗುನ ದತ್ತು ಕೊಡೋದು. ನಾನು ಅನಾಥಾಶ್ರಮಕ್ಕೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ದೀನಿ ಕಣೋ. ಅಂದಮೇಲೆ ಆ ಮಗು ನಮ್ಮ ಕೈ ಬಿಟ್ಟಾಗೆ ಅನ್ನೋ. ಹ್ಞೂ ಕಣ, ನಾನೇನು ಸುಮ್ಮನೆ ಕೂತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಆ ಮಗು ಹೊರಟೋಗುತ್ತಲ್ಲ ಅಂತ ನನಗೆ ತುಂಬಾ ಬೇಜಾರಾಯಿತು. ನನಗೆ ಎಷ್ಟು ಹಿಂಸೆ ಆಗ್ತಿದೆ ಅಂದಮೇಲೆ ತನ್ನದೇ ಮಗು ಅಂತ ಭಾವಿಸಿರೋ ಅತ್ತಿಗೆ ಇನ್ನೆಷ್ಟು ಸಂಕಟ ಪಡ್ತಿರ್ಬೇಡ. ಅದಕ್ಕೆ ಅನಾಥಾಶ್ರಮಕ್ಕೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಗೋಳಾಡಿದೆ. ಸಿಟ್ಟು ಬಂದು ಅವ್ರನ್ನ ಬೈದೆ. ಆದರೂ ಏನು ಪ್ರಯೋಜನ ಆಗಲಿಲ್ಲ ಕಣ. ಅಕ್ಕ, ನಿನ್ನ ಕೈಲ ಆ ಮಗುನ ಉಳಿಸ್ಕೊಳಕ್ಕಾಗಿಲ್ಲ ಅಂದಮೇಲೆ ಆ ಮಗು ನಮಗಿನ್ನು ದಕ್ಕಲ್ಲ. ಬರೀ ಅದು ನೆನಪುಗಳಷ್ಟೇ. ಹೋಗ್ಬಿಟ್ಟ. ಕಿಶೋರ್ ನನ್ನ ಬಿಟ್ಟು ಹೋಗ್ತಾನೆ ಅಂತ ತುಂಬ ಬೇಜಾರಾಗ್ತದೆ. ಅಮ್ಮ, ನನಗೂ ತುಂಬ ಬೇಜಾರಾಗ್ತಿದೆ. ನಂಗೆ ಆಟಾಡಕ್ಕೆ ಯಾರೂ ಇರಲ್ಲ ಅಂತ. ಅಮ್ಮ, ಅವ್ರಿಗೆ ಹೇಳ್ಬಿಡ್ತೀಯಾ ನಾವು ಕಳಿಸಲ್ಲ ಅಂತ? ನಮ್ಮನೇಲೆ ಇಟ್ಕೊಂಡ್ಬಿಡೋಣ ಅಮ್ಮ. ಹಾಗೆ ಮಾಡೋಕ್ಕಾಗಲ್ಲ ಪುಟ್ಟ. ಎಷ್ಟು ದಿವಸ ಆದಮೇಲೆ ಕಿಶೋರ್ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಅವ್ರು ಇವನಿಗೋಸ್ಕರ ಎಷ್ಟು ಹುಡುಕಾಡಿರ್ತಾರೆ ಅಲ್ವಾ? ಎಷ್ಟು ದಿವಸ ಇವನಿಲ್ಲ ಅಂತ ಅವ್ರು ಎಷ್ಟು ಹತ್ತಿರ್ತಾರೆ ಅಲ್ವಾ? ಕಿಶೋರ್ ಅದೃಷ್ಟವಂತ. ಈ ಮನೆಗೆ ಬಂದ ತಕ್ಷಣ ಅವ್ರ ಅಪ್ಪ ಅಮ್ಮ ಸಿಕ್ಕಿದ್ರು. ಕಿಶೋರ್ನ ಕಳ್ಸೋದಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು ಪುಟ್ಟಿ? ಅವ್ರ ಅಪ್ಪ ಅಮ್ಮನ ಜೊತೆ ನಾವು ಕಳಿಸ್ಕೊಡ್ಬೇಕು. ಅದು ನಮ್ಮ ಕರ್ತವ್ಯ ಅಲ್ವಾ? ಈಗ ನಿನ್ನನ್ನೇ ನೋಡು, ನಿಮ್ಮ ಅಪ್ಪ ಅಮ್ಮ ನಿನ್ನ ಬಿಟ್ಟು ದೂರ ಹೋಗಿದ್ದಾರೆ. ನೀನು ತುಂಬ ಬೇಜಾರು ಮಾಡ್ಕೊಂಡಿದ್ಯಾ. ಅವ್ರಿಗೋಸ್ಕರ ಪ್ರತಿ ಕ್ಷಣ ಕಾಯ್ತಾ ಇದೆಯಾ. ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿದೆಯಾ. ಅವ್ರು ಬಂದಾಗ ನಿನ್ನನ್ನು ಕಳಿಸ್ಕೊಡಕ್ಕಾಗಲ್ಲ ಅಂತ ನಾನು ಹೇಳಕ್ಕಾಗತ್ತಾ? ಆಗ ನೀನು ನನ್ನ ಬಿಟ್ಟು ಹೊಟ್ಟೋಗ್ತೀಯ. ಅಮ್ಮ ಒಬ್ಳೆ ಆಗೋಗ್ಬಿಡ್ತಾಳೆ. ಅಮ್ಮನ ಜೊತೆ ಯಾರೂ ಇರೋದಿಲ್ಲ. ಪರವಾಗಿಲ್ಲ, ನನ್ನ ಜೊತೆ ಯಾರೂ ಇರೋದು ಬೇಡ. ನಾನು ಒಬ್ಳೆ ಇರ್ತೀನಿ.
ಪರ್ಮಿಷನ್ ಕೇಳ್ಕೊಂಡು ಬೇರೆ ಮಗನ ತಂದ್ಕೊಡ್ತೀನಿ. ಆಮೇಲೆ ನನ್ನ ಅಪ್ಪ ಅಮ್ಮನ ಜೊತೆ ಹೋಗೋದು. ಅಲ್ಲಿ ತನಕ ನಾನು ನಿನ್ನ ಜೊತೆನೇ ಇರ್ತೀನಿ, ಸರಿನಾ? ನಿಮ್ಮ ಮಗುನ ಕರ್ಸಕ್ಕಂತ ನಮ್ಮಮ್ಮ ಬ್ಯಾಗಲ್ಲಿ ಸ್ಪೈಡರ್ ಇಟ್ಕೊಂಡಿದ್ದಾಳೆ. ಯಾಕಂದ್ರೆ ನೀವೇ ನೋಡಿ. ಇಲ್ಲ, ನನ್ನ ಬ್ಯಾಗಲ್ಲಿ ಏನೂ ಇಲ್ಲ. ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು. ಇಲ್ಲಿವರೆಗೂ ಆ ಹುಡುಗ ಹೇಳಿದೆಲ್ಲ ನಿಜನೇ ಆಗಿದೆ. ಓಪನ್ ಮಾಡಿ ತೋರಿಸಿ ನಿಮ್ಮ ಬ್ಯಾಗ್ನ. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನೀವೇ ನೋಡಿ. ಅಯ್ಯಯ್ಯೋ, ನಮ್ಗೆ ಯಾವ ಮಕ್ಕಳು ಇಲ್ಲ. ನಾವು ಬ್ರೋಕರ್ಗಳು, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಅಯ್ಯೋ ಅಯ್ಯೋ, ಊರು ತಡಿಯಕ್ಕಾಗ್ತಾ ಇಲ್ಲ. ನಮಗೆ ದುಡ್ಡು ಬೇಡ, ಮಗುನು ಬೇಡ. ಮೊದಲಿನಿಂದ ಓಡೋಗೋಣ, ಬನ್ನಿ. ನಡಿಯ. ಡ್ಯಾಡಿ, ಮಮ್ಮಿ ಎಲ್ಲ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ನನ್ನನ್ನು ಕರ್ಕೊಂಡೋಗಿ. ಮಮ್ಮಿ ಡ್ಯಾಡಿ ನಿಂತ್ಕೊಳ್ಳಿ, ನೀವು ಹೋಗ್ಬೇಡಿ, ನಿಂತ್ಕೊಳ್ಳಿ. ಮಮ್ಮಿ ಡ್ಯಾಡಿ ಗಣೇಶ ಗಣೇಶ ಪ್ಲೀಸ್. ಚಿಕ್ಕಪ್ಪ ಮತ್ತೆ ಮೊನ್ನಿನ ತರ ಆಗೋಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಕಿಶೋರ್ ಪುಟ್ಟ, ಅವರು ನಿನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ. ಮೋಸ ಮಾಡಿ ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು. ನಿನ್ನನ್ನು ಕರ್ಕೊಂಡು ಹೋಗಿ ಅದೇನು ಮಾಡ್ತಿದ್ರೋ ಏನೋ, ನೆನೆಸ್ಕೊಂಡ್ರೇ ಭಯ ಆಗತ್ತೆ. ಆ ದೇವ್ರ ದೊಡ್ಡವನು. ಅಂಜಲಿ ಅಕ್ಕ ನಿನ್ನ ಉಳಿಸ್ಬಿಟ್ಲು. ಅಂಜಲಿ ಪುಟ್ಟ, ಕಿಶೋರ್ನ ನೀನೇ ಉಳಿಸ್ಕೊಟ್ಟಿದ್ದು. ಇವನ್ನ ನನ್ನ ಮಡ್ಲಿಗೆ ಹಾಕಿದ್ದು ನೀನೇ, ಉಳಿಸ್ಕೊಟ್ಟಿದ್ದು ನೀನೇ. ನೀನು ಈ ಋಣನ ಎಷ್ಟು ಜನ್ಮ ಎತ್ತಿದ್ರು ನನಗೆ ತೀರ್ಸೋಕ್ಕಾಗುತ್ತೋ ಇಲ್ವೋ. ಅಂಜಲಿ ಪುಟ್ಟ, ನೀನೇ ನನ್ನ ಮಗಳಾಗಿ ಹುಟ್ಟು ಬಂದ್ಬಿಡು. ಅಂಜಲಿ ಪುಟ್ಟ, ನೀನೊಂದು ವಿಷಯ ಕೇಳಲ್ಲ? ಕೇಳಮ್ಮ, ನೀ ಕೇಳಿದ್ರೆ ನಾನು ಹೇಳಲ್ಲ ಅಂತೀನಾ? ಅವರಿಬ್ರು ಕಿಶೋರ್ ಅಪ್ಪ ಅಮ್ಮ ಅಲ್ಲ ಅನ್ನೋದು ನಿನ್ಗೆ ಹೇಗೆ ಗೊತ್ತಾಯ್ತು? ಓ ಅದಾ, ನಾನು ರಾತ್ರಿ ಕಿಶೋರು ನಮ್ಮನ್ನೆಲ್ಲ ಬಿಟ್ಟೋಗ್ತಾನೆ ಅಂತ ಬೇಜಾರಾಗಿ ಬರ್ತೀನ, ಆಗ ಫೋಟೋ ಸಿಕ್ತು. ಹಾಂ, ಅವರಿಬ್ರು ಕಿಶೋರ್ನ ಎತ್ಕೊಂಡಿರೋ ಫೋಟೋ. ಇದರಿಂದಾನೇ ಅಮ್ಮ ಇವರು ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಕಣ್ಣು ಹಿಡಿದಿದ್ದು.
ಹೌದಾ? ಅಂಥದ್ದೇನಿದೆ ಈ ಫೋಟೋಲಿ? ಸರಿಯಾಗಿ ನೋಡಮ್ಮ, ಈ ಲಾಕೆಟ್ನ ನೀನ ತಾನೆ ತಮ್ಮಂಗೆ ನನ್ನ ಕೈಲಿ ಹಾಕ್ಸಿದ್ದು. ಹೌದು. ತಮ್ಮ ಕಳ್ಳೋಗಕ್ಕಿಂತ ಮುಂಚೆ ಅಲ್ವಾ ಇವ್ರು ಅವನ್ನ ಇಟ್ಕೊಂಡಿರೋದು. ಆಗ ಇವನ್ ಕತ್ತಲ್ಲಿ ಆ ಲಾಕೆಟ್ ಹೇಗ್ ಬರುತ್ತಮ್ಮ? ಅದಕ್ಕೆ ಅಮ್ಮ ನಾನು ಹೇಳಿದ್ದು ಇವ್ರು ಗೋಲ್ಮಾಲಪ್ಪ ಅಮ್ಮ ಅಂತ ನಿಂಗೆ ಹೇಳೋಣ ಅಂತ ಬಂದೆ. ಆದ್ರೆ ನೀನು ಮಲಗ್ಬಿಟ್ಟಿದ್ದೆ, ಅದಕ್ಕೆ ಹೇಳಿಲ್ಲ. ಕೂತ್ಕೋ ಬಾ. ಅಂಜಲಿ, ನೀನ್ ಎಷ್ಟು ಜಾಣೆ ಕಂದ. ನಮ್ಗೆ ಯಾರಿಗೂ ಹೊಳಿದೇ ಇರೋದು ನಿನಗೆ ಹೊಳೆದಿದೆ. ಇವತ್ತು ತಮ್ಮಂದು ಹುಟ್ಟಬ್ಬ, ಎಲ್ಲರೂ ಏನಾರೋ ಒಂದು ಕೊಡ್ತಾರೆ. ಆದ್ರೆ ನಾನು ಏನು ಗಿಫ್ಟ್ ಕೊಡ್ಲಿ? ನನ್ ಗಿಫ್ಟ್ ಕೊಡೋಣ ಅಂದ್ರೆ ನನ್ನ ದುಡ್ಡು ಇಲ್ಲ, ಹೊರಗೂ ಹೋಗಲ್ಲ. ನಾನು ಮ್ಯಾಜಿಕ್ ಮಾಡಿ ಎಲ್ಲ ಬರಕ್ ಮಾದ್ರೆ ಅಲ್ಲಿ ತಗೊಂಡವ್ರು ಎಲ್ಲರೂ ಭೂತ ಅಂತ ಹೆದರ್ಕೊಂಡ್ಬಿಡ್ತಾರೆ. ಏನ್ ಮಾಡೋದು? ಐಡಿಯಾ. ಕಿಶೋರ್, ಇವತ್ತು ನಿನ್ ಹ್ಯಾಪಿ ಬರ್ಡೇ. ಎದ್ದೇಳು ಕಿಶೋರ್, ಎದ್ದೇಳು. ಎದ್ದೇಳು ಕಿಶೋರ್, ಎದ್ದೇಳು. ಕಿಶೋರ್, ಇವತ್ತು ನಾನು ನಿಂಗೇನ್ ತಂದಿದ್ದೀನಿ ಗೊತ್ತಾ? Happy birthday to you. Happy birthday to you. Happy birthday to Kishore. Happy birthday to you. Happy birthday. ಹ್ಯಾಪಿ ಬರ್ಡೇ ಕಿಶೋರ್. ನೋಡು, ಈ ಗಿಫ್ಟ್ ಎಲ್ಲ ನಿನ್ಗೋಸ್ಕರನೇ ತಂದಿರೋದು. ತಗೋ. ಹ್ಯಾಪಿ ಬರ್ಡೇ ಕಿಶೋರ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಹ್ಯಾಪಿ ಬರ್ತ್ಡೇ ಕಿಶೋರ್, ಹುಟ್ಟುಹಬ್ಬದ ಶುಭಾಶಯಗಳು.
ಕಂದ, ಈ ಮನೇಲಿ ನಿಂದು ಫಸ್ಟ್ ಬರ್ತ್ಡೇ. ಈ ಥರ ಒಂದು ಮಗು ಬರ್ತ್ಡೇ ಈ ಮನೇಲಿ ಸೆಲೆಬ್ರೇಟ್ ಮಾಡಿ ಎಷ್ಟೋ ವರ್ಷಗಳಾಗೋಗಿತ್ತು. ಚಿಂಟು ಬರ್ತ್ಡೇನೂ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿರಲಿಲ್ಲ. ಕಂದ, ದಿಸ್ ಇಸ್ ಎ ನೈಸ್ ಒಕೇಶನ್. ನೀನು ಬೇಗ ಸ್ನಾನ ಮಾಡಿ ರೆಡಿಯಾಗು. ಈ ನಿನ್ನ ಪ್ರೀತಿ ಅತ್ತೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳೆ. ನೀವು ಕಿಶೋರ್ನ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ? ಹೌದು ನಿತ್ಯ, ನಮ್ಮ ಮನೆ ದೇವರಿರೋ ತುಂಬಾ ದೂರ, ತಕ್ಷಣ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಹತ್ತಿರದಲ್ಲಿರೋ ದೇವಸ್ಥಾನ ಕರ್ಕೊಂಡೋಗಿ ಇವನ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ ಅಂತ ರಾತ್ರಿನೇ ಹರಕೆ ಹೊಟ್ಕೊಂಡಿದ್ದೆ. ರಾಗಿಣಿ, ಇವತ್ತು ಕಿಶೋರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿನಗೆ ಹೇಗೆ ಗೊತ್ತು? ರಾತ್ರಿ ನಿತ್ಯ ಮಗುನ ಕರ್ಕೊಂಡು ಎಲ್ಲರ ಹತ್ರ ಹೇಳ್ತಾ ಬಂದಿದ್ಲು. ಅದು ನನ್ನ ಕಿವಿಗೆ ಹೇಗೋ ಬಿತ್ತು. ತಕ್ಷಣ ಹರಕೆ ಹೊತ್ಕೊಂಡೆ. ಸಾರಿ ಅದಕ್ಕೆ, ನೀವು ಮಲ್ಗಿರ್ಬೋದೇನೋ ಅಂತ ಅನ್ಕೊಂಡು ನಿಮ್ಮ ರೂಮಿಗೆ ಬರಲಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡು, ಅದಕ್ಕೆ ಯಾಕೆ ಮುಖ ಸಪ್ಪಗೆ ಮಾಡ್ಕೋತೀಯ? ಇವತ್ತೆಲ್ಲರೂ ಖುಷಿ ಖುಷಿಯಾಗಿರಬೇಕು. ನಮ್ಮ ಕಿಶೋರ್ ಬರ್ತ್ಡೇನ ಎಲ್ಲರೂ ಸೇರಿಕೊಂಡು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ನಿತ್ಯ, ನಿನ್ನ ಮಗುನ ರೆಡಿ ಮಾಡು, ನಾನು ರೆಡಿಯಾಗಿ ಬಿಟ್ಟು ಬರ್ತೀನಿ. ಒಂದು ಸೆಕೆಂಡ್. ಹ್ಯಾಪಿ ಬರ್ತ್ಡೇ ಪುಟ್ಟ. ಬಾಯ್ ಬಾಯ್. ನಿತ್ಯ, ನಿಂತ್ಕೊಳ್ರಿ. ಎಲ್ಲಿಗೆ ಹೊರಟ್ರಿ? ಇದನ್ನ ತಗೊಂಡು ಎಲ್ಲಿಗೆ ಹೊರಟ್ರಿ ಅಂದೆ? ಹೇಗಿದ್ರು ಗಿಫ್ಟ್ ತಂದುಬಿಟ್ಟಿದ್ದೀನಿ. ಇದನ್ನ ಇಟ್ಕೊಂಡು ನಾವೇನು ಮಾಡೋದು? ನಿತ್ಯ ಕೈ ಕೊಡ್ತೀನಿ, ಅವ್ಳು ಕೊಟ್ಕೊಳ್ಳಿ. ಇಷ್ಟೊತ್ತು ನಿಮ್ಮ ಎದುರುಗಡೆ ನನ್ನ ಶಂಕನ ಉದ್ದೆ. ಆಹಾ, ನಿಮ್ಮ ಬುದ್ಧಿ ಎಲ್ರಿ ಬಿಡ್ತೀರಾ ನೀವು? ದೊಡ್ಡದಾಗಿ ಹೊರಟ್ಬಿಟ್ರು ಒಳ್ಳೆಯವ್ರಾಗಕ್ಕೆ. ನೋಡಿ, ಆ ದರಿದ್ರ ಮಗುಗೆ ಯಾವ ಗಿಫ್ಟ್ ಕೊಡೋದು ಬೇಕಾಗಿಲ್ಲ. ಕೊಡ್ರಿ ಇಲ್ಲಿ. ಅಮ್ಮ, ದಿಸ್ ಇಸ್ ಟೂ ಮಚ್. ಒಂದು ಪುಟ್ಟ ಮಗು ಬಗ್ಗೆ ಇಷ್ಟೊಂದು ದ್ವೇಷ ಸಾಧಿಸೋದಾ? ನಿನ್ನ ವರ್ತನೆ ನೋಡ್ತಿದ್ರೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ಎಲ್ಲ ಮಕ್ಕಳು ದೇವರ ಸಮಾನ. ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಪ್ರಾಬ್ಲಮ್? ನಾವ್ಯಾಕಮ್ಮ ಆ ಮಗುನ ದ್ವೇಷಿಸ್ಬೇಕು? ಈ ಮನೆಗೆ ಆ ಮಗುನೇ ದೇವ್ರು ಕೊಟ್ಟ ಗಿಫ್ಟು. ನೀವಾಗೆ ಗಿಫ್ಟ್ ಕೊಡ್ತಿದ್ರೆ ಬೇಡ, ನಾನೇ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತೀನಿ. ನೋಡಿದ್ರಾ ನಿಮ್ಮ ಮಗಳು ಹೇಗೆ ನನಗೆ ವಾದಿಸಿ ಹೋಗ್ತಾ ಇದ್ದಾಳಂತ? ಅವಳೇ ಅಲ್ಲಿಗೆ ಹೋದ್ಮೇಲೆ ಇನ್ನು ನಿತ್ಯ ನಾನು ಕರೆದ್ರೆ ಬರ್ತಾಳ? ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಅಂತಾಳೆ. ಹಾಳಾದವಳು, ಎಲ್ಲರೂ ಬ್ರೈನ್ನು ವಾಶ್ ಮಾಡಿದಾಳೆ. ಬರಲಿ ಅವಳು, ತಕ್ಕ ಶಾಸ್ತಿನೇ ಮಾಡ್ತೀನಿ. ಇವಳು ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ತಾಳೆ. ನನ್ನ ಬಿಟ್ಟರೆ ಇವಳಿಗೆ ಯಾರೂ ಸೊಪ್ಪು ಹಾಕಲ್ಲ. ತಾನು ಖುಷಿ ಪಡಲ್ಲ, ನಮಗೂ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ. ಕಿಶೋರ್, ಹ್ಯಾಪಿ ಬರ್ಡೇ. ಏ ನಿತ್ಯ, ಚೇತು ಬನ್ನಿ ಮೇಲೆ. ಏನು ನೋಡ್ತಾ ನಿಂತ್ಕೊಂಡಿದ್ದೀರಾ? ಕರೆದಿದ್ದು ಕೇಳಿಸ್ಲಿಲ್ವಾ? ಬನ್ನಿ ಮೇಲೆ. ಏ ದಿವ್ಯಾ, ನೀನು ಬಾರೆ. ನಾನು ಅಜ್ಜಿನ ಮಾತಾಡ್ಸ್ಕೊಂಡು ಬರ್ತೀನಮ್ಮ. ರೀ, ನೀವೇನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೀರಾ?
ಬನ್ರೆ. ಬಾ ಪುಟ್ಟ, ನಾವು ಹೋಗಿ ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳೋಣ. ಬಾ. ಚೇಚೆ, ಈ ಚಿಕ್ಕಮ್ಮ ಯಾಕೆ ಈ ಥರ ಕೂಗಾಡ್ತಾರೋ? ಮನೇಲಿರೋ ವಾತಾವರಣ ಎಲ್ಲನೂ ಹಾಳು ಮಾಡಿಬಿಟ್ರು. ಛೇ. ಪುಟ್ಟು ಭೂತ, ಎಲ್ಲಿದ್ಯಾ ನೀನು? ಏಯ್, ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ ನನಗೆ ಗೊತ್ತು. ಯಾಕೆ ಮುತ್ತಿನ ಲಂಚ? ನಿನಗೂ ಆಟ ಆಡೋಕ್ಕೆ ಆಸೆನಾ? ಸರಿ, ಓಕೆ, ನೀನು ಆಡ್ಕೊ ಹೋಗು. ಥ್ಯಾಂಕ್ ಯು ಚಿಕ್ಕಪ್ಪ. ನಿನಗೆ ಅಮ್ಮನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ. ಥ್ಯಾಂಕ್ ಯು ಮಾ. ಚೆನ್ನಾಗಿದೆ ಪುಟ್ಟಿ. ಇವತ್ತು ನಮ್ಮ ಅಂಜಲಿ ಪುಟ್ಟಿದು ಹುಟ್ಟದ ಹಬ್ಬ. ಇವತ್ತು ಯಾರು ಅವಳಿಗೆ ಬೈಯೋ ಹಾಗಿಲ್ಲ, ಹೋಮನ್ ಮಾಡು ಅಂತ ಹೇಳೋ ಹಾಗೆ ಇಲ್ಲ. ಆಮೇಲೆ ಇವತ್ತೆಲ್ಲ ಅವಳಿಗೆ ಬರೀ ಖುಷಿನೇ ಕೊಡ್ಬೇಕು. ಇದು ಈ ಅಜ್ಜಿ ಆರ್ಡರ್. ನನ್ನ ಕಡೆಯಿಂದ, ನಮ್ಮ ಸೊಸೆ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ನಮ್ಮ ಅಂಜಲಿ ಪುಟ್ಟಿಂಗ್ ಕೊಟ್ಟಿದ್ದಾಯ್ತು. ಇನ್ನು ಅವರಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಬರೀ ಕೈಲಿ ನಿಂತಿದಾರಲ್ಲ, ಏನ್ ಸಮಾಚಾರ? ಅಪ್ಪ, ನಾವೆಲ್ಲ ನಿಮ್ ತರ ಆರ್ಡಿನರಿ ಗಿಫ್ಟ್ ಕೊಡಲ್ಲ, ಸೂಪರ್ ಗ್ರೇಟ್ ಸರ್ಪ್ರೈಸ್ ಕೊಟ್ಬಿಡ್ತೀರಿ. ಅದು ಹೆಂಗಿರುತ್ತೆ ಅಂದ್ರೆ ಸಡನ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಹೌದಪ್ಪ, ಅದು ನನ್ಕಿಂತ ಇನ್ನೂ ದೊಡ್ಡ. ಹೇಳಕ್ಕಾಗಲ್ಲಮ್ಮ, ಅದು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಬಟ್ ಸರ್ಪ್ರೈಸ್ ಆಗಿರುತ್ತೆ. ಅಣ್ಣ, ಅಂಜಲಿ ಪುಟ್ಟಿಗೆ ನೀನೇನು ಗಿಫ್ಟ್ ಕೊಡಲ್ವಾ? ನಾವೇನ್ ಕಮ್ಮಿ, ಅಣ್ಣ ನಾನು ಅದಕ್ಕಿಂತ ಭಾರಿ ಗಿಫ್ಟ್ ಕೊಡ್ತಾ ಇದೀವಿ, ನೋಡ್ತೀರಿ. ಅವರಪ್ಪ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಂತೆ, ನಾನು ಅವಳು ದೊಡ್ಡಪ್ಪ, ಇನ್ನೆಂತ ಗಿಫ್ಟ್ ಕೊಡ್ಬೇಡ. ಅದಕ್ಕೆ ನಾನು ಅಮರು ಸೇರ್ಕೊಂಡು ಅದಕ್ಕಿಂತ ಚೆನ್ನಾಗಿರೋ ಗಿಫ್ಟ್ ರೆಡಿ ಮಾಡಿದೀವಿ. ಒಟ್ಟಲ್ಲಿ ಅಂಜಲಿ ಅವಳ ಬರ್ಡೇನ ಲೈಫ್ ಲಾಂಗ್ ಬರಿಬಾರ್ದು ಅಂತ ಗಿಫ್ಟೇ ಕೊಡ್ತೀವಿ. ನೋಡೋಣ, ಚಾಲೆಂಜಾ ಇರ್ಲಿ ಬಿಡು. ಈಗ ಅಂಜಲಿಗೆ ಯಾರು ಗಿಫ್ಟ್ ಇಷ್ಟ ಆಯ್ತೋ ಅವರಿಗೆ 100 ಕಿಸ್ ಕೊಡ್ತಾಳೆ ಅಲ್ವಾ?
ಅಣ್ಣ ಅದೇನೋ ಗಿಫ್ಟ್ ತಂದಿದ್ದೀನಿ ಅಂದ್ಯಲ್ಲ ಅದ್ ಎಲ್ಲಿಟ್ಟಿದ್ಯಾ? ಎಲ್ಲೋ ಬಚ್ಚಿಟ್ಟಿದೀವಿ, ನಾವು ಹೇಳಲ್ಲ, ಹುಡುಕಿದ್ರೆ ಸಿಗಲ್ಲ. ಭಾವನು ನಮ್ಮಿಂದ ಗಿಫ್ಟನ್ನ ಮುಚ್ಚಿಡ್ತಾ ಇದ್ದಾರೆ. ರೀ, ನೀವು ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಈ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹುಡುಕಿ ಅದು ಸಿಗಲ್ಲ. ಇಟ್ಸ್ ಎ ಗ್ರೇಟ್ ಸರ್ಪ್ರೈಸ್ ನೋ. ನಮ್ದು ಅಷ್ಟೇ, ಹೊರಗಡೆಯಿಂದ ಥಟ್ ಅಂತ ಬರೋದು. ಓಹೋ, ವೆರಿ ಎಂಟರ್ಟೈನಿಂಗ್ ಅಂಡ್ ಸರ್ಪ್ರೈಸಿಂಗ್. ಅಂಜಲಿ, ನಿನ್ ಬರ್ಡೇಗೆ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆ. ಸೊ ಹಾಗಾಗಿ ಈಗ ನೀನ್ ಸ್ನಾನ ಮಾಡಿ ಬೇಗ ರೆಡಿ ಆಗ್ಬೇಕು. ಓಕೆ, ಬನ್ನಿ ಬನ್ನಿ ಎಲ್ಲ ಹೋಗೋಣ. ಗಿಫ್ಟ್ ಈ ಅಣ್ಣಂದ್ರೆಲ್ಲ ಸೇರ್ಕೊಂಡು ಏನೋ ಗೇಮ್ ಆಡ್ತಿದ್ದಾರೆ. ಏನ್ ಗಿಫ್ಟ್ ತಂದಿರ್ಬೋದು? ಹಾ, ಒಂದ್ಸತಿ ಅವ್ರ ರೂಮಲ್ಲಿ ಹುಡುಕಿದ್ರೆ ಗೊತ್ತಾಗ್ಬಿಡುತ್ತೆ. ಅಕ್ಕೈ, ವಿದ್ಯಾ, ಇವಳನ್ನ ರೆಡಿ ಮಾಡ್ತಾ ಇರೋ, ನಾನು ಜೋಲ್ ಬಾಕ್ಸ್ ತರ್ತೀನಿ. ಸರಿ ಅದಕ್ಕೆ. ಇಷ್ಟೊಂದು ಒಡವೆಗಳು. ಅದನ್ನ ಹಾಗಲ್ಲ ಪುಟ್ಟಿ ಹಾಕೊಳ್ಳೋದು. ನಿಂಗೆ ಚಿಕ್ಕೋಳಲ್ವಾ, ನಿನ್ನ ಸೈಜಿಗೆ ಕರೆಕ್ಟ್ ಆಗಿರೋದೇ ಹಾಕೋಬೇಕು. ಇರು, ನಾನು ಹಾಕ್ತೀನಿ. ನಿಧಾನ. ಅಂಜು, ನಾನು ನಿನಗೆ ಗಿಫ್ಟ್ ಕೊಟ್ಟಿದ್ದೀನಲ್ಲ, ಆ ಸರನು ಹಾಕ್ಲಾ? ಕೊಟ್ರು, ಆದ್ರೆ ನಾನ್ ಮಾತ್ರ ಏನು ಕೊಟ್ಟಿಲ್ಲ. ನಿಮ್ಗೊಂದು ಸ್ಮಾಲ್ ಗಿಫ್ಟ್ ತಂದಿದ್ದೀನಿ ನಾನು. ಓಕೆ ಗೋಡ್ಯಾ Open the box. Yo! Nice, nice, nice. Very nice.
ನೋಡೋಕೆ ಬೆಣ್ಣೆ